ಹಾಯ್, ವೆಲ್ಕಮ್ ಟು ಕನ್ನಡತಿ ಅಡುಗೆ ಚಾನಲ್. ಇವತ್ತೆಲ್ಲರಿಗೂ ಸಂಕಷ್ಟಹಾರ ಗಣಪತಿಯ ಶುಭಾಶಯಗಳು. ಬನ್ನಿ, ಇವತ್ತು ಸಿಂಪಲ್ಲಾಗಿ ಒಂದು ಪಾಯಸ ಮಾಡೋಣ. ಶಾವಿಗೆ ಪಾಯಸ ಮಾಡ್ತಾ ಇದ್ದೀನಿ. ಇವಾಗ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಳ್ತೀನಿ. ಆಲ್ರೆಡಿ ನನ್ನ ಶಾವಿಗೆನ ಹುರಿದಿಟ್ಕೊಂಡಿದ್ದೀನಿ. ಆಮೇಲೆ ಗೋಡಂಬಿ ದ್ರಾಕ್ಷಿನೂ ಹುರಿದಿಟ್ಕೊಂಡಿದ್ದೀನಿ. ತುಪ್ಪದಲ್ಲಾದರೂ ಸರಿ, ಎಣ್ಣೆ ಆದ್ರೂ ಸರಿ, ಅವ್ರವ್ರ ಇಷ್ಟ. ನಮ್ಮನೇಲಿ ತುಪ್ಪ ಒಂಚೂರು ಕಮ್ಮಿ ಯೂಸ್ ಮಾಡೋದು, ಹಾಗಾಗಿಬಿಟ್ಟು ನಾನು ಎಣ್ಣೆನೇ ಜಾಸ್ತಿ, ಅಡುಗೆ ಎಣ್ಣೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಗೋಲ್ಡ್ ವಿನ್ನರ್ ನಮ್ಮನೇಲಿ ತರೋದು. ಕಾದಿದೆ. ಇವಾಗ ಒಂಚೂರು ಎಣ್ಣೆ ಹಾಕ್ಕೊಳ್ತೀನಿ. ಎಲ್ಲಾದರೂ ಹಾಕೋದ್ರಿಂದ ಚೂರು ಎಣ್ಣೆ ಹಾಕ್ಕೊಳ್ತೀನಿ. ನೀರು ಹಾಕ್ಕೊಳ್ತೀನಿ. ಶಾವಿಗೆನ ಬೇಯಿಸ್ಕೋಬೇಕು, ಅದಕ್ಕೋಸ್ಕರ. ಶಾವಿಗೆನ ಬೇಯಿಸ್ಕೊಂಡು ಬೇಕಾದರೆ ತೆಗೆದಿಟ್ಕೊಂಡು ಮಾಡ್ಕೋಬೋದು. ನಾನು ಹೀಗೆ ಡೈರೆಕ್ಟಾಗೆ ಮಾಡ್ತೀನಿ. ರುಚಿ ಚೆನ್ನಾಗಿ ಅನಿಸುತ್ತೆ. ಮದುವೆ ಮನೆಯಲ್ಲಿ ಮಾಡ್ತಾರಲ್ಲ ಆ ಥರ ಬರುತ್ತೆ. ಕಾಯಿನ ರುಬ್ಬಿಟ್ಟು ರಸ ತೆಗೆದಿದ್ದೀನಿ. ಕಾಯಿ ರಸ ಹಾಕಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಳೆ ಕಾಲದಲ್ಲೆಲ್ಲ ಹಾಗೇ ಈ ಮಿಲ್ಕ್ ಮೇಡು ಏನೂ ಹಾಕ್ತಾ ಇರಲಿಲ್ಲ, ಗಟ್ಟಿ ಹಾಲು ಹಾಕ್ತಾಯಿದ್ರು. ಹಾಗಾಗಿಬಿಟ್ಟು ಇವಾಗೆಲ್ಲ ಗಟ್ಟಿ ಹಾಲು ಸಿಗೋದಿಲ್ಲ. ಸೊ ಅದಕ್ಕೆ ನಾನು ಕಾಯಿ ರಸನ ಹಾಕ್ತಾಯಿದ್ದೀನಿ, ಕಾಯಿ ಹಾಲು ಹಾಕ್ತಾಯಿದ್ದೀನಿ. ಸಿಂಪಲ್ಲು ಒಂಚೂರು ರುಬ್ಕೊಂಡ್ಬಿಟ್ಟು ಹಾಲನ್ನ ತೆಗೆದ್ರೆ ಸಾಕು. ಇನ್ನು ಹಾಲು ಅಷ್ಟೇ ಕಾಯಿಸಿಟ್ಟಿದ್ದು ತಿಕ್ಕೊಂಡಿದ್ದೀನಿ. ಬೇಕು ಅಂದರೆ ಕೆನೆ ಹಾಕ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಹಾಗೆ ಡೈರೆಕ್ಟ್ ಹಾಕ್ಕೊಳ್ಳಿ. ಕೆನೆ ಹಾಕಿದ್ರು ಸರಿ, ಕೆನೆ ಹಾಕಲಿಲ್ಲ ಅಂದರೂ ಸರಿ. ಇವಾಗ ಶಾವಿಗೆ ಬೇಯ್ಕೊಳ್ಳಿ. ಬನ್ನಿ, ಇವಾಗ ಶಾವಿಗೆ ಬೆಂದಿದೆ. ಇದಕ್ಕೆ ಹಾಲು, ಕಾಯಿ ಹಾಲು ಎಲ್ಲ ಹಾಕೋಣ. ಫಸ್ಟು ಹಾಲು ಹಾಕ್ತೀನಿ, ಆಮೇಲೆ ಕಾಯಿ ಹಾಲು ಹಾಕ್ತೀನಿ. ಗೋಡಂಬಿ ದ್ರಾಕ್ಷಿ ಲಾಸ್ಟಿಗೆ ಹಾಕಿದ್ರೆ ಗಟ್ಟಿ ಇರುತ್ತೆ. ಸೊ ಅದಕ್ಕೆ ಏನು ಮಾಡ್ತೀನಿ ನಾನು, ಇದು ಬಿಸಿ ಆಗಬೇಕಾದ್ರೇ ಹಾಕ್ತೀನಿ. ಗೋಡಂಬಿ ದ್ರಾಕ್ಷಿ, ಬಾದಾಮಿ, ಪಿಸ್ತಾ ಏನು ಬೇಕಾದರೂ ಹಾಕ್ಕೊಳ್ಳಿ. ಇವಾಗ ಎಲ್ಲ ಒಂದು ಅಥವಾ ಎರಡು ಕುದಿ ಬರಬೇಕು. ಬೆಲ್ಲನ ಹಾಕ್ಬಿಟ್ರೆ ಹಾಲೆಲ್ಲ ಒಡೆದಂಗೆ ಆಗುತ್ತೆ. ಸಕ್ಕರೆ ಹಾಕಿದರೆ ಪರವಾಗಿಲ್ಲ. ನೋಡಿ ಎಷ್ಟು ಥಿಕ್ನೆಸ್ಸಾಗಿ ಬಂತು. ಮಿಲ್ಕ್ ಮೇಡ್ ಬೇಡ, ಏನು ಬೇಡ. ಕಾಯಿ ಹಾಲು ಹಾಕಿದರೆ ತುಂಬ ಥಿಕ್ನೆಸ್ಸಾಗಿ ಬರುತ್ತೆ, ತಳ ಹಿಡಿಯುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಸೌಟಲ್ಲಿ ಕೈ ಆಡಿಸ್ತಾ ಇರಬೇಕು. ಇಲ್ಲ ಅಂತೇಳಿದ್ರೆ ಸೀದೋಗ್ಬಿಡುತ್ತೆ. ಪಿಸ್ತಾ ಇರಲಿಲ್ಲ, ಹಾಗಾಗಿಬಿಟ್ಟು ಬಾದಾಮ್ ಮಾತ್ರ ಹಾಕಿದ್ದೀನಿ ನಾನು. ಬಾದಾಮಿ, ಗೋಡಂಬಿ ದ್ರಾಕ್ಷಿ. ರಿಚ್ ಆಗಬೇಕಾದ್ರೂ ಮಾಡ್ಬೋದು, ಸಿಂಪಲ್ ಆಗಬೇಕಾದ್ರೂ ಮಾಡ್ಬೋದು. ನಮ್ಮ ಅನುಕೂಲತೆ. ಎಲ್ಲರಿಗೂ ಸಂಕಷ್ಟಹರ ಗಣಪತಿಯ ಇವತ್ತು ಶುಭಾಶಯಗಳು. ಇವಾಗ ಕುದಿ ಬಂದಿದೆ. ಕುದಿ ಬಂದಾಗ ಎಂಟಿಯ ಬಾದಾಮ್ ಪೌಡ್ರು ಟೇಸ್ಟಿಗೆ. ಏಲಕ್ಕಿ ಹಾಕಿದರೆ ಸ್ಮೆಲ್ಲು ಅಂತಾರೆ, ಸೊ ಅದಕ್ಕೋಸ್ಕರ. ಇನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಬೆಲ್ಲನ ಹಾಕ್ತೀನಿ. ಬೆಲ್ಲ ಹಾಕಿದರೆ ಮತ್ತೆ ಬಿಸಿ ಮಾಡಬಾರ್ದು. ಸ್ವೀಟ್ ಎಷ್ಟು ಬೇಕು ನೋಡಿಕೊಂಡು ಬೆಲ್ಲ ಹಾಕ್ಕೊಳ್ಳಿ. ಒಂದೊಂದು ಬೆಲ್ಲ ತುಂಬ ಸ್ವೀಟ್ ಇರುತ್ತೆ, ಒಂದೊಂದು ಸ್ವೀಟ್ ಕಮ್ಮಿ ಇರುತ್ತೆ. ಬನ್ನಿ, ಸೂಪರ್ ಆದ ಶಾವಿಗೆ ಪಾಯಸ ರೆಡಿ. ಬಿಸಿ ಬಿಸಿ ಬೇಕಾದರೂ ತಿನ್ಕೋಬೋದು, ತಣ್ಣಗಾದ್ರೂ ತಿನ್ಕೋಬೋದು. ಏನು ಗೊತ್ತಾ, ಕಾಯಿ ಹಾಲು ಹಾಕಿದರೆ ಶಾವಿಗೆ ಪಾಯಸ ಗಟ್ಟಿ ಆಗೋದಿಲ್ಲ. ರೆಡಿ ಟು ಈಟ್ ನಮ್ಮ ಶಾವಿಗೆ ಪಾಯಸ.
ಪಾಯಸ ರೆಡಿ. ಈ ಥರ ಮಾಡಿಕೊಂಡು ರುಚಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಕೊಡಿ. ಇನ್ನೊಂದು ವಿಶೇಷವಾದ ಅಡುಗೆಯಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್.